ನಮಸ್ಕಾರ. BU ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತನ ವಿ. ಇದೀಗ ಮುಖ್ಯಾಂಶಗಳು. ಎಷ್ಟು ಬೇಕಾದರೂ ಹಣ ಸಂಪಾದಿಸಬಹುದು, ಆದರೆ ಆರೋಗ್ಯವನ್ನಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದ PM ಉಷಾ ಯೋಜನೆಯ ನೋಡಲ್ ಅಧಿಕಾರಿ ಪ್ರೊಫೆಸರ್ ವಿ. ಸುದೇಶ್ ಅಭಿಮತ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೈಬರ್ ಫಾರೆನ್ಸಿಕ್ ವಿಶ್ಲೇಷಕರಾದ ಶ್ರೀಮತಿ ನಿಹಾಲ್ ಬಾಬಾ ಅವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಇಂಗ್ಲಿಷ್ ವಿಭಾಗದ ಅಶೋಕ ಭವನದಲ್ಲಿ ಒಂದು ದಿನದ ವಿಶೇಷ ಕಾರ್ಯಾಗಾರ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 2 ದಿನಗಳ ಅಂತಾರಾಷ್ಟ್ರೀಯ ವಿಜ್ಞಾನ ಹಬ್ಬ ಆಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ 12 ದಿನದ ವಿಶೇಷ ಕಾರ್ಯಾಗಾರ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ಪ್ರದರ್ಶನ ಕಲಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಹಂಸಿನಿ ನಾಗೇಂದ್ರ ಅವರಿಗೆ 2025-26ನೇ ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕಾರ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯ ಕಾಲೇಜಿನ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ಎಕ್ಸರ್ಸೈಸ್ ಫಿಸಿಯಾಲಜಿ ಮತ್ತು ನ್ಯೂಟ್ರಿಷನ್ ವಿಷಯದ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಈ ಕಾರ್ಯಾಗಾರಕ್ಕೆ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ PM ಉಷಾ ಯೋಜನೆಯ ನೋಡಲ್ ಅಧಿಕಾರಿ ಪ್ರೊಫೆಸರ್ ವಿ. ಸುದೇಶ್, ನಾವು ಚಿಕ್ಕವರಿದ್ದಾಗ ಆರೋಗ್ಯವೇ ಭಾಗ್ಯ ಎಂಬ ಸಂದೇಶವಿತ್ತು. ಆದರೆ ಅದರ ಬಗ್ಗೆ ಅರಿವಿಲ್ಲದೆ ಮುಂದುವರಿಯುತ್ತಿದ್ದೆವು. ಈಗ ವಯಸ್ಸಾಗುತ್ತಾ ಹೋದಂತೆ ಗೊತ್ತಾಗುತ್ತಿದೆ, ಎಷ್ಟು ಬೇಕಾದರೂ ಹಣ ಸಂಪಾದಿಸಬಹುದು, ಆದರೆ ಆರೋಗ್ಯವನ್ನು ಸಂಪಾದಿಸಲು ಸಾಧ್ಯವಿಲ್ಲ ಎಂದರು. ಜೊತೆಗೆ ಮನಸ್ಸು ಸದೃಢವಾಗಿರಬೇಕಾದರೆ ದೈಹಿಕ ಯೋಗಾಭ್ಯಾಸದೊಂದಿಗೆ ಕೋಪತಾಪ ಹಿಡಿತದಲ್ಲಿಟ್ಟುಕೊಂಡಿರಬೇಕು ಎಂದರು. Friends, we often hear saying health is wealth, ಆರೋಗ್ಯವೇ ಭಾಗ್ಯ. ಬಟ್ ವಾಟ್ ಡಸ್ ದಟ್ ಆ್ಯಕ್ಚುಲಿ ಮೀನ್? ನಾವು ಸಣ್ಣವರು ಚಿಕ್ಕವರಿದ್ದಾಗ ಪುಸ್ತಕಗಳಲ್ಲಿ ಅಲ್ಲಿ ಹೋಗ್ತದೆ ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಈಸ್ ವೆಲ್ತ್ ಅಂತ ಸ್ಲೋಗನ್ ಆಗಿತ್ತು. ಬಟ್ ಆ್ಯಸ್ ವಿ ಗ್ರ್ಯಾಜುಯೇಟೆಡ್, ಈ ವೇದಿಕೆ ಮೇಲೆ ಕೊಡ್ತಕ್ಕಂಥ ಎಲ್ಲರೂ ಅದನ್ನು ಅಫ್ಕೋರ್ಸ್ ದೋಸ್ ಆರ್ ಫ್ರಮ್ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ದೇ ನೋ ಅಬೌಟ್ ಇಟ್. ಬಟ್ ನಾವು ಮುಂದೆ ಜೀವನದಲ್ಲಿ ಬರ್ತಾ ವಯಸ್ಸಾಗ್ತಾ ರಿಯಲೈಸ್ ಮಾಡ್ತಾ ಇದ್ದೀವಿ, ಎಸ್ ಹೆಲ್ತ್ ಈಸ್ ವೆಲ್ತ್ ಅಂದರೆ ನೀವೆಷ್ಟೇ ಹಣ ಸಂಪಾದಿಸ್ಬೋದು, ಆರೋಗ್ಯ ಇಲ್ಲಾಂದರೆ ಅದನ್ನೇನು ಎಂಜಾಯ್ ಮಾಡೋಕ್ಕಾಗಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ BD ಗಂಗರಾಜು ಮಾತನಾಡಿ, ಇವತ್ತಿನ ನಮ್ಮ ಭಾರತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನಸಿಕ ದೌರ್ಬಲ್ಯಗಳು ಹೆಚ್ಚಾಗುತ್ತಿವೆ. ಅದನ್ನು ತಡೆಗಟ್ಟಲು ಮಿತವಾಗಿ ಯೋಗಾಭ್ಯಾಸ ಮಾಡಿ, ಆಹಾರ ಕ್ರಮವನ್ನು ಪಾಲಿಸಿ, ಯಾವುದೇ ಒತ್ತಡಕ್ಕೆ ಒಳಗಾಗದೆ ಸರಿಯಾದ ಅಭ್ಯಾಸಗಳೊಂದಿಗೆ ಮುಂದುವರಿಯಿರಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಇವತ್ತಿನ ನಮ್ಮ ಭಾರತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನಸಿಕ ದೌರ್ಬಲ್ಯಗಳು ಜಾಸ್ತಿ ಆಗ್ತಾ ಇದೆ. ಆಹಾರ ಪದ್ಧತಿ ಇರ್ಬೋದು, ಅವ್ರ ಮನಸ್ಥಿತಿಗಳು ಇರ್ಬೋದು, ಭೌಗೋಳಿಕವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶದಲ್ಲಿ ವಿದ್ಯಾರ್ಥಿಗಳ ಮನಸ್ಥಿತಿಗಳು ಕೂಡ ಬದಲಾಗಿರುತ್ತದೆ. ಆ ವಾತಾವರಣನೂ ಕೂಡ ಪ್ರಭಾವ ಬೀರುತ್ತೆ. ಅದಕ್ಕನುಗುಣವಾಗಿ ಟ್ರೈನ್ ಅಪ್ ಮಾಡ್ತಕ್ಕಂಥ ಕೆಲಸ ನಿಮ್ಮದು ನಮ್ಗಳ ಕೈಲಿ. ವ್ಯಾಯಾಮ ಶರೀರಶಾಸ್ತ್ರ ವಿಭಾಗದ SAI NSSCನ ವೈಜ್ಞಾನಿಕ ಅಧಿಕಾರಿ ಡಾಕ್ಟರ್ ಮಲೈ ಮಂಡಲ್ ಕಾರ್ಯಾಗಾರಕ್ಕೆ ಆಗಮಿಸಿ ಪ್ರಾಶಿಕ್ಷಣಕ್ಕೆ ದೈಹಿಕ ಹೊಂದಾಣಿಕೆ, ಹೃದಯ ರಕ್ತ ಸಂಚಾರ ವ್ಯವಸ್ಥೆಯ ಶಾರೀರಿಕ ಹೊಂದಾಣಿಕೆ. How our body will be accustomed, because some physiological changes take place in hot environment and in cold environment. So hot environment, what physiological changes take place? The first thing, see hot climate, no, you have to release your body heat. The best way to release your body heat is sweating. So through sweating, what will happen? In the sweat, when it evaporates, see when any liquid, it evaporates. So you are boiling the water in the gas. What will happen? First it will start heating, then it will start boiling,
then boiling, after some time it will be evaporated. ಕಾರ್ಯಾಗಾರದಲ್ಲಿ ದೈಹಿಕ ಶಿಕ್ಷಣ ಕಾಲೇಜಿನ ಮುಖ್ಯಸ್ಥರಾದ ಪ್ರೊಫೆಸರ್ ಪಿ.ಸಿ. ಕೃಷ್ಣಸ್ವಾಮಿ, ದೈಹಿಕ ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ರಮೇಶ್ ಎಚ್. ಕಿತ್ತೂರ್, ದೈಹಿಕ ಶಿಕ್ಷಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಅಶ್ವಿನಿ ಕೆ.ಎನ್. ಉಪಸ್ಥಿತರಿದ್ದರು ಹಾಗೂ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರಾಷ್ಟ್ರೀಯ ಸೇವಾ ಯೋಜನಾ ಘಟಕದೊಂದಿಗೆ ವಿಶ್ವವಿದ್ಯಾಲಯ ಕಾನೂನು ಕಾಲೇಜು ಮತ್ತು ಕಾನೂನು ಅಧ್ಯಯನ ವಿಭಾಗದಲ್ಲಿ ಅಪರಾಧ ವರದಿಗಾರಿಕೆಯಲ್ಲಿ ಸೈಬರ್ ಫಾರೆನ್ಸಿಕ್ ಪಾತ್ರದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಾಗಾರವನ್ನು ಆಯೋಜಿಸಿದ್ದರು. ಸೈಬರ್ ಫಾರೆನ್ಸಿಕ್ ವಿಶ್ಲೇಷಕರಾದ ಶ್ರೀಮತಿ ನಿಹಾಲ್ ಬಾಬಾ ಅವರು ಕಾರ್ಯಾಗಾರದಲ್ಲಿ ಸೈಬರ್ ಕ್ರೈಮ್ನಿಂದ ಆಗುವ ವಂಚನೆಗಳು, ಕೊರತೆಗಳು, ಕ್ರೈಮ್ಗೆ ಒಳಗಾದ ಕೇಸ್ ಬಗ್ಗೆ ಮಾಹಿತಿ ನೀಡಿದರು ಹಾಗೂ ಸೈಬರ್ ಕ್ರೈಮ್ನ ವಂಚನೆಯಿಂದ ತಪ್ಪಿಸಿಕೊಳ್ಳುವ ಕ್ರಮಗಳು ಮತ್ತು ಸಲಹೆಯನ್ನು ನೀಡಿದರು. Through post, it doesn't happen through your WhatsApp. See how manipulatively they are messaging. This is what it happens in investment fraud. By looking at these messages, by this text and the way they speak, you can get to know, yes, it is a cyber criminal who's behind you to invest your money. So it will be very hard earned money. Once if it lose, it is very hard to recover by the police officials as well. Even if somebody, most of the people, they'll lose 1 crore 80 lakhs, it will be hardly, they can recover maximum 3 lakhs. So see the range. This is what happens. Next is something called digital arrest. I hope you all know. So what is digital arrest is nothing but a cyber criminal. He himself will manipulate himself as a CID officer or a police officer or an inspector, and he'll threaten you by saying that you are being digitally arrested for so and so crime which you haven't done. He will impersonate as a CID officer or any police officer. He'll just dress up himself and he'll make a video call. So he'll make a video call and he'll manipulate people. So most of the manipulated people are housewives, senior citizens, everything. What they'll do, the cyber criminals, they'll say, you please come to some isolated room and lock yourself and you hear what we are telling. They'll give a fake statements like you are being arrested. You can see the documents. ಈ ಕಾರ್ಯಾಗಾರದಲ್ಲಿ ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿ. ಸುದೇಶ್, ಕಾನೂನು ನಿಕಾಯದ ಡೀನ್ ಪ್ರೊಫೆಸರ್ ಸತೀಶ್ ಗೌಡ ಎನ್. ಹಾಗೂ ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ರವೀಂದ್ರನಾಥ ಟಾಗೋರ್ ಮತ್ತು ಕಾಸ್ಮೊಪೊಲಿಟನಿಸಂ ಕುರಿತು ಏಷ್ಯಾ ಸುಸ್ಥಿರತಾ ವೇದಿಕೆ ಸದಸ್ಯ ಪ್ರೊಫೆಸರ್ ಲಾರೆನ್ಸ್ ಸುರೇಂದ್ರ ಅವರಿಂದ ಉಪನ್ಯಾಸ ಕಾರ್ಯಾಗಾರವನ್ನು ಆಯೋಜಿಸಿದ್ದರು. ಈ ಕಾರ್ಯಾಗಾರಕ್ಕೆ ಉಪನ್ಯಾಸಕರಾಗಿ ಆಗಮಿಸಿದ್ದ ಏಷ್ಯಾ ಸುಸ್ಥಿರತಾ ವೇದಿಕೆಯ ಕೌನ್ಸಿಲ್ ಸದಸ್ಯ ಪ್ರೊಫೆಸರ್ ಲಾರೆನ್ಸ್ ಸುರೇಂದ್ರ, ಕಾಸ್ಮೊಪೊಲಿಟನಿಸಂ ಯಾಕೆ ಮುಖ್ಯ, ನಾವು ಅದನ್ನು ಯಾಕೆ ಅಳವಡಿಸಿಕೊಳ್ಳಬೇಕು ಎಂಬುದರ ಕುರಿತು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು. Now this cosmopolitanism we are talking about is not equated to westernization and western notions of cosmopolitanism, which I will again come to. This is important because we change challenges from narrow identity politics. Today's India is nothing but hateful identity politics. ಈ ಕಾರ್ಯಾಗಾರದಲ್ಲಿ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೋಭಾ ಎಂ. ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 2 ದಿನಗಳ ಅಂತಾರಾಷ್ಟ್ರೀಯ ವಿಜ್ಞಾನ ಹಬ್ಬ ಆಚರಣೆ. ಪ್ರಾಣಿಶಾಸ್ತ್ರ, ಫಾರೆನ್ಸಿಕ್ ಮತ್ತು ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ಹಬ್ಬದ ಪೂರ್ವ ಸಿದ್ಧತೆಯು ಭರದಿಂದ ಸಾಗಿತ್ತು. ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಸಹಯೋಗದೊಂದಿಗೆ ವಿಶ್ವವಿದ್ಯಾಲಯ ಕಾನೂನು ಕಾಲೇಜು ಮತ್ತು ಕಾನೂನು ಅಧ್ಯಯನ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೋಭಾ ಎಂ. ಮಾತನಾಡಿ, ಹಿಂದೆ ನಮ್ಮ ಭಾರತದಲ್ಲಿ ಮಹಿಳೆಯರು ಬಾಲ್ಯ ವಿವಾಹ, ಸತಿ ಪದ್ಧತಿಯಿಂದ ಶೋಷಿತರಾಗಿದ್ದರು. ಆದರೆ ಪ್ರಸ್ತುತ ಮಹಿಳೆಯರು ಸಬಲೀಕರಣಗೊಂಡಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಮಹಿಳಾ ಸಬಲೀಕರಣಕ್ಕೆ ನೀಡಿದ ಕೊಡುಗೆಗಳನ್ನು ನೆನೆದರು. Dr. B.R. Ambedkar presented the Hindu Code Bill in the Parliament, that people became aware of the political rights as important. I would consider Dr. B.R. Ambedkar as the first male feminist of India, because we teach the Hindu Code Bill in gender studies in our department, and I have immense respect for his consideration of women.
ಸಮಾಜ ಸೇವಕಿ ದಶ್ಮಿರಾಣಿ ಸಿ ಮಾತನಾಡಿ, ಒಂದು ಹೆಣ್ಣು ಪ್ರೀತಿ, ಸಹನೆ, ಜ್ಞಾನ ಮತ್ತು ತ್ಯಾಗದ ಪ್ರತೀಕ ಆಗಿರುತ್ತಾಳೆ. ಹೆಣ್ಣು ಮನಸ್ಸು ಮಾಡಿದರೆ ಈ ಜಗತ್ತನ್ನು ಬದಲಾಯಿಸುವ ಸಾಮರ್ಥ್ಯ ಅವಳಲ್ಲಿದೆ ಎಂದರು. ಪ್ರಸ್ತುತ ಎಲ್ಲ ಕ್ಷೇತ್ರದಲ್ಲಿಯೂ ಮಹಿಳೆಯರು ಮುಂಚೂಣಿಯಲ್ಲಿ ಇರುತ್ತಾರೆ ಎಂದರು. Always given love, strength, patience, wisdom, sacrifices to their families, society and a nation. They gain the respect, dignity and the power to the transformation to this world. So I am proud to be a woman who has contributed even in a small way to society, as inspiring as a woman. You ask me how. So ನಂತರ ಕಾನೂನು ವಿಭಾಗದ ಪ್ರಾಂಶುಪಾಲ ಪ್ರೊಫೆಸರ್ ವಿ ಸುದೇಶ್ ಮಾತನಾಡಿ, ನಮ್ಮ ಭಾರತದಲ್ಲಿ ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಡಿದ ಸಾವಿತ್ರಿಬಾಯಿ ಫುಲೆಯವರ ಸೇವೆಯನ್ನು ನೆನೆದರು. ಜೊತೆಗೆ ಸಂಯುಕ್ತ ರಾಷ್ಟ್ರಗಳ ಮಾನವ ಹಕ್ಕುಗಳ ಘೋಷಣಾ ಪತ್ರದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಹಂಸ ಜೀವರಾಜ್ ಮೆಹ್ತಾ ಅವರು ಗಂಡು ಹೆಣ್ಣು ಸಮಾನರು ಎಂದು ಹೋರಾಡಿರುವ ಬಗ್ಗೆ ಹಂಚಿಕೊಂಡರು. We must remember that Savitribai Phule was the declared first lady teachers by the Britishers themselves. Thanks to her that all of us are sitting here today. The sacrifices made by Savitribai Phule and people like the UN representative from India, we must remember them, and that is Hansa Jivraj Mehta, who said in the UN that your drafting of the UN Charter of Rights shall not begin with this phrase, all men are born free and equal. It was changed because of our insistence too. All human beings are born. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಸತೀಶ್ ಗೌಡ ಎನ್, ಪ್ರೊಫೆಸರ್ ಜ್ಯೋತಿ ವಿಶ್ವನಾಥ್, ಪ್ರೊಫೆಸರ್ ಚಂದ್ರಕಾಂತ್ ಎಲ್, ಅತಿಥಿ ಉಪನ್ಯಾಸಕರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಮ್ಯಾಜಿಕ್ ಬಸ್ ಫೌಂಡೇಶನ್ ಸಹಯೋಗದಲ್ಲಿ MA ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಉದ್ಯೋಗಾರ್ಹತೆ, ಜೀವನ ಕೌಶಲ್ಯಗಳು ಮತ್ತು ಸಾಫ್ಟ್ ಸ್ಕಿಲ್ಸ್ ವಿಷಯದ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮೊದಲನೇ ದಿನದಂದು ಮ್ಯಾಜಿಕ್ ಬಸ್ ಫೌಂಡೇಶನ್ನ ಸದಸ್ಯ ಉದಯ್ ಕುಮಾರ್ ಆಗಮಿಸಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಟೀಮ್ ವರ್ಕ್, ಟೈಮ್ ಮ್ಯಾನೇಜ್ಮೆಂಟ್, ಪ್ರಾಬ್ಲಮ್ ಸಾಲ್ವಿಂಗ್ ಕುರಿತು ಉಪನ್ಯಾಸ ನೀಡಿದರು. ಇದರಲ್ಲಿ ಸ್ವಲ್ಪ ಫ್ರೀ ಟೈಮ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಕೈ ಮಾಡೋಕ್ಕಾಗತ್ತಾ? Will you? If possible, I request you people to make yourself 5 minutes time. Only 5 minutes time. And that 5 minutes called me time. ಈ ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ಪ್ರದರ್ಶನ ಕಲಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಹಂಸಿನಿ ನಾಗೇಂದ್ರ ಅವರಿಗೆ 2025-26ನೇ ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕಾರ. ಈ ಪ್ರತಿಷ್ಠಿತ ಗೌರವವು ಪ್ರದರ್ಶನ ಕಲೆಗಳ ಕ್ಷೇತ್ರದಲ್ಲಿ ಹಂಸಿನಿ ನಾಗೇಂದ್ರರವರು ನೀಡಿರುವ ವಿಶಿಷ್ಟ ಕೊಡುಗೆ ಮತ್ತು ನಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಿ ಪ್ರಚಾರ ಮಾಡುವಲ್ಲಿ ತೋರಿದ ಸಮರ್ಪಣೆಯನ್ನು ಗುರುತಿಸುತ್ತದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಎಷ್ಟು ಬೇಕಾದರೂ ಹಣ ಸಂಪಾದಿಸಬಹುದು, ಆದರೆ ಆರೋಗ್ಯವನ್ನಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದ PM ಉಷಾ ಯೋಜನೆಯ ನೋಡಲ್ ಅಧಿಕಾರಿ ಪ್ರೊಫೆಸರ್ ವಿ ಸುದೇಶ್ ಅಭಿಮತ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೈಬರ್ ಫಾರೆನ್ಸಿಕ್ ವಿಶ್ಲೇಷಕರಾದ ಶ್ರೀಮತಿ ನಿಹಾಲ್ ಬಾಬಾ ಅವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಇಂಗ್ಲಿಷ್ ವಿಭಾಗದ ಅಶೋಕ ಭವನದಲ್ಲಿ ಒಂದು ದಿನದ ವಿಶೇಷ ಕಾರ್ಯಾಗಾರ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ 2 ದಿನಗಳ ಅಂತಾರಾಷ್ಟ್ರೀಯ ವಿಜ್ಞಾನ ಹಬ್ಬ ಆಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ 12 ದಿನದ ವಿಶೇಷ ಕಾರ್ಯಾಗಾರ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ವತಿಯಿಂದ ಪ್ರದರ್ಶನ ಕಲಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಹಂಸಿನಿ ನಾಗೇಂದ್ರ ಅವರಿಗೆ 2025-26ನೇ ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕಾರ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು.